ಕಿಂಗ್ಸ್ 2025ರ IPL ಸೀಸನ್ಗೂ ಮುನ್ನ 10ರಲ್ಲಿ 1 ಅನ್ನೋ ಥರ ಇದ್ದಂಥ ತಂಡ ಆದ್ರೀಗ ನಂಬರ್ 1 ಟೀಮ್ ಆಗಿ ಮುನ್ನುಗ್ತಿದೆ. ಲಾಸ್ಟ್ ಸೀಸನ್ನಲ್ಲಿ ಫೈನಲಿಸ್ಟ್, ಈ ಸೀಸನ್ನಲ್ಲಿ ಈವರೆಗೆ ಅನ್ಬೀಟನ್ ಟೀಮ್. ರಿಕಿ ಪಾಂಟಿಂಗ್ ಗೈಡೆನ್ಸ್ನಲ್ಲಿ ಶ್ರೇಯಸ್ ಅಯ್ಯರ್ ಅವರ ನಾಯಕತ್ವದಲ್ಲಿ ಮೋಸ್ಟ್ ಡೇಂಜರಸ್ ಆಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ ಅಂಡ್ ಟ್ರೋಫಿ ಎತ್ತಿ ಹಿಡಿಯೋಕೆ ಮೋಸ್ಟ್ ಡಿಸರ್ವಿಂಗ್ ಕೂಡ ಇದ್ದಾರೆ. ಅಷ್ಟಕ್ಕೂ ಶ್ರೇಯಸ್ ಅಯ್ಯರ್ ಅವರ ಶಕ್ತಿ, ರಿಕಿ ಪಾಂಟಿಂಗ್ ಯುಕ್ತಿ ತಂಡವನ್ನೇ ಬದಲಿಸಿದ ಹೇಗೆ? ಅವರ ಶಿಕಾರ್ ಹಿಂದಿನ ಪ್ಲಾನ್ ಏನು? ದೇಶಿ ಪ್ರತಿಭೆಗಳಲ್ಲೇ ದಿಗ್ಗಜರನ್ನು ಬಗ್ಗು ಬಡಿದಿದ್ದು ಹೇಗೆ? ಈ ಸಲ ಚಾಂಪಿಯನ್ ಆಗ್ತಾರಾ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. 2026ರ IPL ಸೀಸನ್ ಅಲ್ಲಿ ಅನ್ಬೀಟನ್ ಟೀಮ್ ಆಗಿರುವಂತ ಏಕೈಕ ತಂಡ ಅಂದ್ರೆ ಅದು ಪಂಜಾಬ್ ಕಿಂಗ್ಸ್. KKR ವಿರುದ್ಧದ ಮ್ಯಾಚ್ ಮಳೆ ಕಾರಣಕ್ಕೆ ರದ್ದಾಗಿದ್ದು ಬಿಟ್ರೆ ಉಳಿದ 5 ಪಂದ್ಯಗಳಲ್ಲೂ ಗೆದ್ದು ಟೇಬಲ್ ಟಾಪರ್ ಆಗಿದ್ದಾರೆ. ಟೋಟಲ್ ಆಗಿ 11 ಅಂಕಗಳೊಂದಿಗೆ ಡಾಮಿನೇಟ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಪ್ಲೇ ಆಫ್ ಲೆಕ್ಕಾಚಾರ ಕೂಡ ಶುರು ಮಾಡಿದ್ದಾರೆ. ಯಶಸ್ವಿ ತಂಡಗಳನ್ನು ಸೋಲಿಸಿ ಮುನ್ನುಗ್ತಾ ಇರುವಂತಹ ಪಂಜಾಬ್ ಈಗ ನಡೆದಿದ್ದೇ ದಾರಿಯಾಗಿದೆ. IPL ಇತಿಹಾಸದಲ್ಲೇ ಮೊದಲ 6 ಪಂದ್ಯ ಸೋಲದ ತಂಡ ಪಂಜಾಬ್. ಈ ಸೀಸನ್ ಅಲ್ಲಿ ಒಟ್ಟು 6 ಪಂದ್ಯಗಳನ್ನಾಡಿರುವಂತಹ ಪಂಜಾಬ್ ಹೊಸ ಇತಿಹಾಸವನ್ನೇ ನಿರ್ಮಿಸಿದೆ. IPL ಇತಿಹಾಸದಲ್ಲಿ ಮೊದಲ 6 ಪಂದ್ಯಗಳಲ್ಲಿ ಒಂದೇ ಒಂದು ಸೋಲು ಕಾಣದ ಮೊದಲ ತಂಡ ಎನ್ನುವಂತ ಚರಿತ್ರೆ ಬರೆದಿದೆ. ಇದಕ್ಕೂ ಮುನ್ನ ಇಂಥದ್ದೊಂದು ಅಪರೂಪದ ದಾಖಲೆ ರಾಜಸ್ಥಾನ ರಾಯಲ್ಸ್ ಹೆಸರಲ್ಲಿತ್ತು. 2015ರಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡ ಮೊದಲ 5 ಪಂದ್ಯಗಳಲ್ಲಿ ಗೆಲುವನ್ನ ದಾಖಲಿಸಿ ಒಟ್ಟು 10 ಅಂಕಗಳನ್ನ ಪಡ್ಕೊಂಡಿದ್ರು. ಈ ಮೂಲಕ IPL ಇತಿಹಾಸದಲ್ಲಿ ಮೊದಲ 5 ಪಂದ್ಯಗಳಲ್ಲಿ ಗೆದ್ದ ತಂಡ ಎಂಬ ದಾಖಲೆ ಮಾಡಿದ್ರು. ಈ ದಾಖಲೆಯನ್ನ ಬ್ರೇಕ್ ಮಾಡುವಲ್ಲಿ ಪಂಜಾಬ್ ತಂಡ ಯಶಸ್ವಿಯಾಗಿದೆ. ಒಂದು ಪಂದ್ಯ ರದ್ದಾದರೂ ಕೂಡ 11 ಅಂಕಗಳೊಂದಿಗೆ ಪಾಯಿಂಟ್ಸ್ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದ್ದಾರೆ. ಹಾಗೆ ಈ ಆವೃತ್ತಿಯಲ್ಲಿ ಪಂಜಾಬ್ ಆಡಿರುವಂತ ಪ್ರತಿ ಮ್ಯಾಚ್ನಲ್ಲೂ ಕೂಡ ಅದ್ಭುತ ಪ್ರದರ್ಶನ ನೀಡಿಯೇ ಗೆದ್ದು ಬೀಗ್ತಿದ್ದಾರೆ. 5 ಪಂದ್ಯಗಳಲ್ಲಿ ಚೇಸ್, 1 ಪಂದ್ಯದಲ್ಲಿ ಡಿಫೆನ್ಸ್. ಅಷ್ಟಕ್ಕೂ ಈ ಸೀಸನ್ ಅಲ್ಲಿ ಪಂಜಾಬ್ ತಂಡ ಆಡಿರುವಂತ 6 ಪಂದ್ಯಗಳ ಪೈಕಿ 5 ಪಂದ್ಯಗಳಲ್ಲಿ ಅವರು ಚೇಸಿಂಗ್ ಅನ್ನ ಮಾಡಿದ್ದಾರೆ. ಅಂದ್ರೆ ಇಲ್ಲಿ KKR ವಿರುದ್ಧದ ಪಂದ್ಯ ಮಳೆ ಕಾರಣಕ್ಕಾಗಿ ರದ್ದಾಗಿದೆ. ಸೊ ಉಳಿದ 4 ಪಂದ್ಯಗಳಲ್ಲಿ ಚೇಸಿಂಗ್ ಅನ್ನ ಮಾಡಿ ಗೆದ್ದಿದ್ದಾರೆ. ಸೊ ಅಲ್ಲಿಗೆ 8 ಪಾಯಿಂಟ್ಸ್ ಬಂತು. ಇನ್ನು ಲಕ್ನೋ ವಿರುದ್ಧದ ಪಂದ್ಯವನ್ನ ಡಿಫೆನ್ಸ್ ಮಾಡಿಕೊಳ್ಳೋದ್ರಲ್ಲಿ ಸೈ ಎನಿಸ್ಕೊಂಡಿದ್ದಾರೆ. ಇಲ್ಲಿ 2 ಅಂಕ. ಇನ್ನು ಮಳೆ ಕಾರಣಕ್ಕೆ 1 ಅಂಕ. ಸೊ ಟೋಟಲ್ ಆಗಿ ಹೀಗೆ 11 ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಗುಜರಾತ್, ಚೆನ್ನೈ, ಹೈದರಾಬಾದ್ ಹಾಗೆ ಮುಂಬೈ ವಿರುದ್ಧ ಚೇಸ್ ಮಾಡಿ ಗೆದ್ದಿದ್ದ ಪಂಜಾಬ್ ಲಕ್ನೋ ವಿರುದ್ಧ ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡಿ 254 ರನ್ಗಳನ್ನ ಕಲೆ ಹಾಕ್ತಾರೆ. ಈ ಸೀಸನ್ನ ಹೈಯೆಸ್ಟ್ ಸ್ಕೋರ್ ಇದು. ಈ ಮ್ಯಾಚ್ ಅಲ್ಲಿ 54 ರನ್ಗಳ ಅಂತರದಲ್ಲಿ ಗೆದ್ದು ಬೀಗ್ತಾರೆ. ಸೊ ಈ ಮೂಲಕ ಈ ಆವೃತ್ತಿಯಲ್ಲಿ ಕಿಂಗ್ಸ್ ಆಗಿ ಮೆರೀತಾ ಇದ್ದಾರೆ. ಅಷ್ಟಕ್ಕೂ ಮೊದಲೆಲ್ಲ ಗುಂಪಲ್ಲಿ ಗೋವಿಂದ ಎನ್ನುವಂತೆ ಇದ್ದಂತ ಪಂಜಾಬ್ ತಂಡ ಈಗ ನಂಬರ್ 1 ಸ್ಥಾನಕ್ಕೇರಿದ್ದರ ಹಿಂದಿನ ಮಾಸ್ಟರ್ ಮೈಂಡ್ ಅಂದ್ರೆ ಅದು ರಿಕಿ ಪಾಂಟಿಂಗ್ ಗೇಮ್ ಹಾಗೆ ಶ್ರೇಯಸ್ ಅಯ್ಯರ್ ಅವರ ಎಕ್ಸಿಕ್ಯೂಷನ್. ಡಗ್ಔಟ್ ನಲ್ಲಿ ರಿಕಿ ಪ್ಲಾನ್, ಆನ್ ಫೀಲ್ಡ್ ನಲ್ಲಿ ಶ್ರೇಯಸ್ ಶಿಕಾರಿ. ಆಸ್ಟ್ರೇಲಿಯಾ ಕ್ರಿಕೆಟ್ ನಲ್ಲಿ ದಂತ ಕಥೆಯಾಗಿರುವಂತಹ ರಿಕಿ ಪಾಂಟಿಂಗ್ ಪಂಜಾಬ್ ತಂಡದ ಹೆಡ್ ಕೋಚ್ ಆಗಿ 2025ರ IPLಗೂ ಮುನ್ನ ಜವಾಬ್ದಾರಿ ತಗೊಳ್ತಾರೆ. ಅಂಡ್ ಅದೇ ವರ್ಷದ IPLಗೂ ಮುನ್ನ ಮೆಗಾ ಆಕ್ಷನ್ ನಲ್ಲಿ ಶ್ರೇಯಸ್ ಅಯ್ಯರ್ ಪಂಜಾಬ್ ನಾಯಕನಾಗಿ ಸೇರ್ಕೊಳ್ತಾರೆ. ಅಲ್ಲಿಂದ ಈಚೆಗೆ ಪಂಜಾಬ್ ಲಕ್ ಬದಲಾಗಿದೆ. ರಿಕಿ ಪಾಂಟಿಂಗ್ ತಮ್ಮಲ್ಲಿರುವಂತಹ ಅಷ್ಟು ಎಕ್ಸ್ಪೀರಿಯನ್ಸ್ ನ ಆಟಗಾರರ ಮೇಲೆ ಪರ್ಫಾರ್ಮೆನ್ಸ್ ಮೇಲೆ ಹಾಕ್ತಿದ್ದಾರೆ. ಹಾಗೆ ಶ್ರೇಯಸ್ ಅಯ್ಯರ್ ತಮ್ಮಲ್ಲಿರುವಂತಹ ಎಬಿಲಿಟಿ ಮೂಲಕ ತಂಡವನ್ನ ಉತ್ತಮವಾಗಿ ಲೀಡ್ ಮಾಡ್ತಿದ್ದಾರೆ. ಸೊ ಇಬ್ಬರ ಕಾಂಬಿನೇಷನ್ ಇಲ್ಲಿ ಚೆನ್ನಾಗಿ ವರ್ಕ್ ಆಗ್ತಿದೆ. ಹಾಗೆ ತಂಡದಲ್ಲಿರುವಂತಹ ಆಟಗಾರರು ಕೂಡ ಬೆಂಕಿ ಅಂತ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ. ದೇಶಿ ಪ್ರತಿಭೆಗಳಾಗಿರುವಂತಹ ಪ್ರಿಯಾಂಶ್ ಆರ್ಯ ಹಾಗೆ ಪ್ರಭು ಸಿಮ್ರಾನ್ ಸಿಂಗ್ ಓಪನರ್ಗಳಾಗಿ ಇನಿಷಿಯೇಟ್ ತಗೊಳ್ತಿದ್ದಾರೆ. ಒಬ್ರು ಔಟ್ ಆದ್ರೂ ಕೂಡ ಇನ್ನೊಬ್ರು ತಾಳ್ಮೆಯಿಂದ ಆಡ್ತಾ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಅನ್ನ ಮಾಡ್ತಾ ನೆಕ್ಸ್ಟ್ ಪವರ್ ಪ್ಲೇ ನಲ್ಲೇ ಪಂದ್ಯದ ದಿಕ್ಕನ್ನೇ ಬದಲಿಸಿದ್ದಾರೆ. ಜೊತೆಗೆ ನಂಬರ್ 3 ನಲ್ಲಿ ಕೂಪರ್ ಕೊನೋಲಿ ಕೂಡ ಯಂಗ್ಸ್ಟರ್ ಆಗಿದ್ದು ಸೂಪರ್ ಆಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ಇನ್ನು ಶ್ರೇಯಸ್ ಕಡೆಯಿಂದಲೂ ಕೂಡ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಬರ್ತಿದೆ. ಹಾಗೆ ಬೌಲಿಂಗ್ ನಲ್ಲಿ ಹರ್ಷದೀಪ್ ಸಿಂಗ್ ಈಗ ಫಾರ್ಮ್ಗೆ ಬಂದಿರೋದು ಪಂಜಾಬ್ಗೆ ಆನೆ ಬಲ ಬಂದಂತಾಗಿದೆ. ಇನ್ನು ನಮ್ಮ ಕನ್ನಡಿಗ ವೈಶಾಖ್ ವಿಜಯ್ ಕುಮಾರ್ ಕೂಡ ಬ್ಯಾಟರ್ಗಳ ಪಾಲಿಗೆ ಸಿಂಹ ಸ್ವಪ್ನವಾಗಿ ಕಾಡ್ತಿದ್ದಾರೆ. ಇನ್ನು ಸ್ಪಿನ್ನರ್ ಯುಜ್ವೇಂದ್ರ ಚಹಲ್ ಕೂಡ ಮಿಡಲ್ ಓವರ್ಗಳಲ್ಲಿ ಎಕ್ಸ್ಟ್ರಾರ್ಡಿನರಿ ಸ್ಪೆಲ್ಗಳನ್ನು ಹಾಕ್ತಿದ್ದಾರೆ. ಹಾಗೆ ಮಾರ್ಕೋ ಜಾನ್ಸನ್, ಕ್ಸೇವಿಯರ್ ಬ್ರಾಡ್ಚೇಜ್ ಕೂಡ ಸಾಥ್ ಕೊಡ್ತಿದ್ದಾರೆ. ಹೀಗೆ ಪಂಜಾಬ್ ಟಾಪ್ ಟು ಬಾಟಮ್ ಸೂಪರ್ ಸ್ಟ್ರಾಂಗ್ ಆಗಿದ್ದು ಎದುರಾಳಿಗಳನ್ನ ಮಕಾಡೆ ಮಲಗಿಸ್ತಿದೆ.
ಇನ್ನು ಪಂಜಾಬ್ ತಂಡದ ಸ್ಕಿಪ್ಪರ್ ಶ್ರೇಯಸ್ ಸೆಂಟರ್ ಆಫ್ ಅಟ್ರಾಕ್ಷನ್. ಹೌದು, ಯಾಕಂದ್ರೆ IPL ನಲ್ಲಿ ನಾಯಕನಾಗಿ 3 ತಂಡಗಳನ್ನ ಫೈನಲ್ಗೆ ಮುನ್ನಡೆಸಿದ ಏಕೈಕ ನಾಯಕ. 2020ರಲ್ಲಿ ಡೆಲ್ಲಿ ತಂಡವನ್ನ ಫೈನಲ್ಗೆ ಮುನ್ನಡೆಸ್ತಾರೆ. ಬಟ್ ಆ ಸೀಸನ್ ಅಲ್ಲಿ ರನ್ನರ್ ಅಪ್ ಆಗುತ್ತೆ ಡೆಲ್ಲಿ. ಇನ್ನು 2024ರಲ್ಲಿ KKR ತಂಡವನ್ನ ಚಾಂಪಿಯನ್ ಮಾಡುವಲ್ಲಿ ಯಶಸ್ವಿ ಆಗ್ತಾರೆ. ಹಾಗೆ 2025ರಲ್ಲಿ ಪಂಜಾಬ್ ತಂಡವನ್ನ ಫೈನಲಿಸ್ಟ್ ಮಾಡಿದ್ರು. ಈಗ ಮತ್ತೆ ಪ್ಲೇ ಆಫ್ ಪ್ರವೇಶ ಪಡೆಯುವಂತ ಮೊದಲನೇ ತಂಡವಾಗಿ ಮುನ್ನುಗ್ತಿದ್ದಾರೆ. ಸೊ ಶ್ರೇಯಸ್ ಅಯ್ಯರ್ ತಾನೊಬ್ಬ ಉತ್ತಮ ಬ್ಯಾಟರ್, ಕ್ಯಾಪ್ಟರ್ ಅನ್ನೋದಷ್ಟೇ ಅಲ್ಲದೆ ಫೀಲ್ಡರ್ ಕೂಡ ಅನ್ನೋದನ್ನ ಸಾಕಷ್ಟು ಸಲ ಪ್ರೂವ್ ಮಾಡಿದ್ದಾರೆ. ಸದ್ಯ ಈ ಸೀಸನ್ ಅಲ್ಲಿ ಪಂಜಾಬ್ ತಂಡ ಪ್ರಚಂಡವಾಗಿ ನುಗ್ತಾ ಇದ್ದು ಟ್ರೋಫಿ ಗೆಲ್ಲುವಂತ ಫೇವರೆಟ್ ಟೀಮ್ ಆಗಿ ಕಾಣ್ತಾ ಇದೆ. ಈವರೆಗೆ ಟ್ರೋಫಿ ಗೆಲ್ಲದಂತ ಪಂಜಾಬ್ ಈ ವರ್ಷ ಕಪ್ ಗೆಲ್ಲಬಹುದಾ? ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.